ಇವತ್ತಿನ ಮಿಸ್ಸಿಂಗ್ ಸ್ಟೋರಿ ಯಾರ ಬಗ್ಗೆ ಅಂದ್ರೆ ಅದು ಚಿಂಗಾರಿ ನಟಿ ದೀಪಿಕಾ ಕಾಮಯ್ಯ ಬಗ್ಗೆ. ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಲಾಂಚ್ ಆಗಿದ್ದು ದರ್ಶನ್ ನಟಿಸಿದಂತಹ ಚಿಂಗಾರಿ ಚಿತ್ರದ ಮೂಲಕ. ಗೋಲ್ಡನ್ ಸ್ಟಾರ್ ಗಣೇಶ್ ಅಭಿನಯದ ಆಟೋ ರಾಜ ಚಿತ್ರದಲ್ಲೂ ಕೂಡ ಅವರು ಒಂದು ಪಾತ್ರವನ್ನ ಮಾಡ್ತಾರೆ. ಜಗ್ಗುದಾದ ಚಿತ್ರದಲ್ಲಿ ಇವರು ಒಂದು ಗೆಸ್ಟ್ ಅಪಿಯರೆನ್ಸ್ ಮಾಡ್ತಾರೆ. ಇನ್ನು 2016ರಲ್ಲಿ ದೀಪಿಕಾ ಕಾಮಯ್ಯ ಅವರು ವೈವಾಹಿಕ ಜೀವನಕ್ಕೆ ಕಾಲಿಡ್ತಾರೆ. ನಮಸ್ತೆ ಎಲ್ರಿಗೂ, ನೀವು ನೋಡ್ತಾ ಇದ್ದೀರಾ ಫಿಲ್ಮಿ ಬೀಟ್ ಕನ್ನಡ. ನಾನು ತಸ್ಮಿಯಾ ಬೇಗಂ. ಇವತ್ತಿನ ಮಿಸ್ಸಿಂಗ್ ಸ್ಟೋರಿ ಯಾರ ಬಗ್ಗೆ ಅಂದರೆ ಅದು ಚಿಂಗಾರಿ ನಟಿ ದೀಪಿಕಾ ಕಾಮಯ್ಯ ಬಗ್ಗೆ. ದೀಪಿಕಾ ಕಾಮಯ್ಯ ಅವರು ಮೊದಲು ಕನ್ನಡದಲ್ಲಿ ನಟಿಸಿದಂತಹ ಚಿತ್ರ ಚಿಂಗಾರಿ. ಇವರು ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಲಾಂಚ್ ಆಗಿದ್ದು ದರ್ಶನ್ ನಟಿಸಿದಂತಹ ಚಿಂಗಾರಿ ಚಿತ್ರದ ಮೂಲಕ. ಯಾವುದೇ ಹೀರೋಯಿನ್ಸ್ ಆದರೂ ದರ್ಶನ್ ಜೊತೆ ಲಾಂಚ್ ಆದರೆ ಅವರು ಸ್ಯಾಂಡಲ್ವುಡ್ನಲ್ಲಿ ನಂತರ ಹಿಟ್ ಲಿಸ್ಟ್ಗೆ ಸೇರ್ತಾರೆ. ಆದರೆ ದೀಪಿಕಾ ಕಾಮಯ್ಯ ಅವರು ನಂತರದ ದಿನಗಳಲ್ಲಿ ಅಷ್ಟೊಂದು ಸಿನಿಮಾ ರಂಗದಲ್ಲಿ ಆಕ್ಟಿವ್ ಆಗಿ ಇರುವುದಿಲ್ಲ. ಇನ್ನು ಅವರ ಸಿನಿಮಾ ಜರ್ನಿ ಮಾತನಾಡೋಕ್ಕಿಂತ ಮುಂಚೆ ಅವರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಾನು ನಿಮಗೆ ತಿಳಿಸಿಕೊಡ್ತೇನೆ. ದೀಪಿಕಾ ಕಾಮಯ್ಯ ಮೂಲತಃ ಬೆಂಗಳೂರಿನವರೇ. ಇವರ ಎಜುಕೇಷನ್ ಬಗ್ಗೆ ಹೇಳೋದಾದರೆ BCom ಪದವಿಯನ್ನು ಪಡೆದುಕೊಂಡಿದ್ದಾರೆ. ತಮ್ಮ ಹೈಸ್ಕೂಲ್ ಶಿಕ್ಷಣದಲ್ಲಿ ಇರಬೇಕಾದ್ರೆ ಮಾಡೆಲಿಂಗ್ನ ಮಾಡ್ತಾ ಇದ್ರು. 2009ರಲ್ಲಿ ನಡೆದಂತಹ ಫೆಮಿನಾ ಮಿಸ್ ಇಂಡಿಯಾ ಸೌತ್ ಸೌಂದರ್ಯ ಸ್ಪರ್ಧೆಯಲ್ಲಿ ಇವರು ಫೈನಲಿಸ್ಟ್ ಆಗಿದ್ರು. ಅದಾದ ಬಳಿಕ ಇವರು ತಮ್ಮ ಮಾಡೆಲಿಂಗನ್ನು ಮುಂದುವರಿಸ್ತಾನೆ ಹೋಗ್ತಾರೆ. ಇನ್ನು ದೀಪಿಕಾ ಕಾಮಯ್ಯ ಅವರ ಚಿತ್ರದ ಬಗ್ಗೆ ಹೇಳೋದಾದ್ರೆ ನಿಮ್ಗೆಲ್ರಿಗೂ ಕೂಡ ದೀಪಿಕಾ ಕಾಮಯ್ಯ ಅವರ ಬಗ್ಗೆ ಒಂದು ವಿಚಾರ ಗೊತ್ತಿಲ್ಲ ಅಂತ ಅಂದ್ಕೊಳ್ತೀನಿ. ಅದೇನಪ್ಪ ಅಂತಂದ್ರೆ ಇವರು ಫಸ್ಟ್ ಆಕ್ಟಿಂಗ್ ಜರ್ನಿಯನ್ನ ಶುರು ಮಾಡಿರುವಂಥದ್ದು ಕನ್ನಡದಲ್ಲಿ ಅಲ್ಲ, ಬದಲಾಗಿ ತಮಿಳು ಚಿತ್ರರಂಗದಲ್ಲಿ. ಹೌದು, ಇವರು 2012ರಲ್ಲಿ ರಿಲೀಸ್ ಆದಂತಹ ಚಿಂಗಾರಿ ಚಿತ್ರದ ಮೂಲಕ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಪಾದಾರ್ಪಣೆ ಮಾಡ್ತಾರೆ. ಆದರೆ ತಮ್ಮ ಆಕ್ಟಿಂಗ್ ಜರ್ನಿಯನ್ನ ಶುರು ಮಾಡಿರುವಂಥದ್ದು ತಮಿಳು ಫಿಲ್ಮ್ ಇಂಡಸ್ಟ್ರಿಯಲ್ಲಿ. ಆ ಸಿನಿಮಾ ಯಾವುದು ಅಂದರೆ ಅದುವೇ 2011ರಲ್ಲಿ ತೆರೆ ಕಂಡಂತಹ ಅನ್ಮೈ ತವರೆಲ್ ಅನ್ನುವಂತಹ ಚಿತ್ರದಲ್ಲಿ. ಆ್ಯಂಡ್ ಈ ಚಿತ್ರದಲ್ಲಿ ನಮ್ಮ ಕನ್ನಡದ ನಟಿಯಾದಂತಹ ಸೋನು ಗೌಡ ಅವರು ಕೂಡ ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಸೆಕೆಂಡ್ ಹೀರೋಯಿನ್ ಆಗಿ ದೀಪಿಕಾ ಕಾಮಯ್ಯ ಅವರು ಅಭಿನಯಿಸಿದ್ದಾರೆ. ಆದರೆ ಈ ಒಂದು ಚಿತ್ರಕ್ಕೆ ದೀಪಿಕಾ ಕಾಮಯ್ಯ ಅವರಿಗೆ ಯಾವುದೇ ಒಂದು ಜನಪ್ರಿಯತೆ ಸಿಗೋದಿಲ್ಲ. ಹಾಗಾಗಿ ಅದರ ನೆಕ್ಸ್ಟ್ ವರ್ಷ ಅವರು ಕನ್ನಡ ಇಂಡಸ್ಟ್ರಿಗೆ ಲಾಂಚ್ ಆಗ್ತಾರೆ. ಆ್ಯಂಡ್ ಚಿಂಗಾರಿ ಸಿನಿಮಾದಲ್ಲಿ ದೀಪಿಕಾ ಕಾಮಯ್ಯ ಅವರು ನಟಿಸಿದಂತಹ ಒಂದು ಪಾತ್ರಕ್ಕೆ ಸಿಕ್ಕಾಪಟ್ಟೆ ಜನಪ್ರಿಯತೆ ಸಿಗುತ್ತೆ. ಅದಾದ ಬಳಿಕ ಅವರಿಗೆ ತಮಿಳು, ತೆಲುಗು ಹಾಗೆ ಕನ್ನಡ ಚಿತ್ರರಂಗದಲ್ಲಿ ಬೇರೆ ಬೇರೆ ಆಫರ್ಸ್ಗಳು ಕೂಡ ಬರೋಕೆ ಶುರುವಾಗುತ್ತೆ. ಇನ್ನು ದೀಪಕ್ ತಿಮ್ಮಯ್ಯ ನಿರ್ದೇಶನದ ನೀನೆ ಬರಿ ನೀನೆ ಅನ್ನುವಂತಹ ಚಿತ್ರದಲ್ಲಿ ಕೂಡ ಅವರು ನಾಯಕಿಯಾಗಿ ನಟಿಸ್ತಾರೆ. ಆ್ಯಂಡ್ ಆ ಚಿತ್ರದಲ್ಲಿ ಅನೀಶ್ ಅವರು ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿರ್ತಾರೆ. ಹಾಗೆ ನೆಕ್ಸ್ಟ್ ಗೋಲ್ಡನ್ ಸ್ಟಾರ್ ಗಣೇಶ್ ಅಭಿನಯದ ಆಟೋ ರಾಜ ಚಿತ್ರದಲ್ಲೂ ಕೂಡ ಅವರು ಒಂದು ಪಾತ್ರವನ್ನು ಮಾಡ್ತಾರೆ. ಇಲ್ಲಿ ಗಣೇಶ್ ಹಾಗೆ ಭಾಮಾ ಅವರು ಮುಖ್ಯ ಪಾತ್ರದಲ್ಲಿ ನಟಿಸಿದರೆ ದೀಪಿಕಾ ಕಾಮಯ್ಯ ಅವರು ಸೆಕೆಂಡ್ ಹೀರೋಯಿನ್ ಆಗಿ ಆ ಚಿತ್ರದಲ್ಲಿ ನಟಿಸ್ತಾರೆ. ಈ ಚಿತ್ರ ಕೂಡ ಬ್ಲಾಕ್ ಬಸ್ಟರ್ ಹಿಟ್ ಆಗುತ್ತೆ. ಇನ್ನು ಈ ಚಿತ್ರ 2013ರಲ್ಲಿ ತೆರೆ ಕಾಣುತ್ತೆ. 2014ರಲ್ಲಿ ತಮಿಳ್ ಚಿತ್ರವೊಂದರ ಹಾಡಿನಲ್ಲಿ ಇವರು ವಿಶೇಷ ಪಾತ್ರವನ್ನ ಮಾಡಿರ್ತಾರೆ. ಆ್ಯಂಡ್ ದೀಪಿಕಾ ಅವರು 2013ರಲ್ಲಿ ತೆರೆ ಕಂಡಂತಹ ಹಿಂದಿ ಸಿನಿಮಾವೊಂದರಲ್ಲಿ ಗೆಸ್ಟ್ ಪಾತ್ರದಲ್ಲಿ ನಟಿಸ್ತಾರೆ. ಈ ಚಿತ್ರದಲ್ಲಿ ಶಾಹಿದ್ ಕಪೂರ್ ಹಾಗೆ ಇಲಿಯಾನ ಇಬ್ಬರು ಕೂಡ ಮುಖ್ಯ ಪಾತ್ರವನ್ನ ಮಾಡಿರ್ತಾರೆ. ಇದೇ ಸಿನಿಮಾದಲ್ಲಿ ಹಳ್ಳಿ ಹುಡುಗಿಯ ಪಾತ್ರದಲ್ಲಿ ದೀಪಿಕಾ ಕಾಮಯ್ಯ ಅವರು ಅಭಿನಯಿಸ್ತಾರೆ. ಇನ್ನು 2014ರಲ್ಲಿ ಕನ್ನಡ ಬಿಗ್ ಬಾಸ್ ಸೀಸನ್ 2ರ ಸ್ಪರ್ಧಿಯಾಗಿ ದೀಪಿಕಾ ಕಾಮಯ್ಯ ಅವರು ಬಿಗ್ ಬಾಸ್ ಮನೆಯೊಳಗೆ ಪ್ರವೇಶವನ್ನ ಮಾಡಿದ್ರು. ಬಿಗ್ ಬಾಸ್ ಇಂದ ಕೂಡ ಖ್ಯಾತಿಯನ್ನ ಪಡೆದುಕೊಂಡ್ರು. ಬಿಗ್ ಬಾಸ್ ಇಂದ ಆಚೆ ಬಂದ ನಂತರ ನೀನೇ ಬರಿ ನೀನೆ ಸಿನಿಮಾದಲ್ಲಿ ನಟಿಸಿ ನಂತರ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಜಗ್ಗುದಾದ ಚಿತ್ರದಲ್ಲಿ ಇವರು ಒಂದು ಗೆಸ್ಟ್ ಅಪಿಯರೆನ್ಸ್ ಮಾಡ್ತಾರೆ. ಈ ಚಿತ್ರ 2016ರಲ್ಲಿ ತೆರೆ ಕಾಣುತ್ತೆ. ಆ್ಯಂಡ್ ದೀಪಿಕಾ ಕಾಮಯ್ಯ ಅವರ ನಟನೆ ಈ ಚಿತ್ರದಲ್ಲಿ ಮುಕ್ತಾಯ ಆಗುತ್ತೆ. ಅದಾದ ಬಳಿಕ ಅವರು ಯಾವುದೇ ಸಿನಿಮಾದಲ್ಲಿ ನಟಿಸೋದಿಲ್ಲ. ಕಂಪ್ಲೀಟ್ ಆಗಿ ತಮ್ಮ ಆಕ್ಟಿಂಗ್ ಜರ್ನಿಯನ್ನ ಸ್ಟಾಪ್ ಮಾಡಿ ಬಿಡ್ತಾರೆ. ಇನ್ನು 2016ರಲ್ಲಿ ದೀಪಿಕಾ ಕಾಮಯ್ಯ ಅವರು ವೈವಾಹಿಕ ಜೀವನಕ್ಕೆ ಕಾಲಿಡ್ತಾರೆ. ಹೌದು, ಶಾಸಕ RV ದೇವರಾಜ್ ಅವರ ಸಹೋದರನ ಮಗಾದಂತಹ ಬ್ಯಾಂಕ್ ಉದ್ಯೋಗಿ ಸುಮಂತ್ ಅವರನ್ನ 2016ರಲ್ಲಿ ದೀಪಿಕಾ ಕಾಮಯ್ಯ ಅವರು ಮದುವೆ ಆಗ್ತಾರೆ. ಅದಾದ ಬಳಿಕ ಅವರು ತೆರೆ ಮುಂದೆ ಕಾಣಿಸೋದಿಲ್ಲ. ಆದರೆ ದೀಪಿಕಾ ಕಾಮಯ್ಯ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಇದ್ದು ತಮ್ಮ ಪತಿಯ ಜೊತೆಗಿನ ಪೋಸ್ಟ್ಗಳನ್ನು ಆಗಾಗ ಶೇರ್ ಮಾಡಿಕೊಳ್ತಾ ಇರ್ತಾರೆ. ನೋಡಿದ್ರಲ್ಲ, ಇದು
ದೀಪಿಕಾ ಕಾಮಯ್ಯ ಅವರ ಸಿನಿ ಜರ್ನಿಯ ಶಾರ್ಟ್ ವಿಡಿಯೋ. ಇನ್ನು ದೀಪಿಕಾ ಕಾಮಯ್ಯ ಅವರ ನಟನೆಯ ಚಿಂಗಾರಿ ಸಿನಿಮಾದ ಗಮನವ ಸೆಳೆಯುವ ಹಾಡು ನನಗಂತೂ ತುಂಬ ಇಷ್ಟ. ನಿಮಗೆ ಯಾವ ಹಾಡು ಇಷ್ಟ ಅನ್ನೋದನ್ನು ಕಾಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಫಿಲ್ಮಿ ಬೀಟ್ ಕನ್ನಡ.